ದೊಡ್ಡ ನಾನು ಎಷ್ಟೋ ಜನ ದೊಡ್ಡ ಸ್ಟಾರ್ಗಳನ್ನು ಇನ್ನೂ ನೋಡೇ ಇಲ್ಲ ನಾನು. ಇಲ್ಲಿದ್ದೂನು ಯಾರ್ಯಾರು ನೋಡಿಲ್ಲ ಅಂತ? ಯಶ್ ಸರ್ನ ನೋಡಿಲ್ಲ, ರಿಯಲ್ ಆಗಿ ಒಂದ್ಸಲ ನೋಡಿಲ್ಲ. ಒಂದ್ಸಲಿನೂ ನೋಡಿಲ್ಲ. ಓಕೆ. ದುನಿಯಾ ವಿಜಯ್ ಸರ್ನ ನೋಡಿಲ್ಲ. ಹ. ಅದಾದ ಮೇಲೆ ಶಿವಣ್ಣ ನೋಡಿರ್ಲಿಲ್ಲ. ಮೊನ್ನೆ ದುಬೈಲಿ ಫುಲ್ಲು ಶಿವಣ್ಣ ನಮ್ಮನ್ ಮಕ್ಳು ತರ ಜೊತೆಲಿ ಇಟ್ಕೊಂಡು ನಮ್ನೆಲ್ಲ ಮಾಲಿಗೆ ಕರ್ಕೊಂಡೋಗಿ, ನಂಗೆ, ಜಗಪ್ಪಂಗೆ, ಇನ್ನು ಸುಷ್ಮಿತಂಗೆ, ಇನ್ನೂ ಇಬ್ರು ಹುಡುಗರು ಹರೀಶ ಮತ್ತೆ ನಿಂಗರಾಜ್ ಅಂತ ನಮ್ಗೆಲ್ರಿಗೂ ಬಟ್ಟೆ ಕೊಡಿಸಿದ್ರು. ಅದು ನಮ್ ಲೈಫಲ್ಲಿ ಹಾಕದೇ ಇರೋ ಅಷ್ಟು ಕಾಸ್ಟ್ಲಿ ಬಟ್ಟೆ. ನಮ್ ಲೈಫಲ್ಲಿ ಅದನ್ನ ನಾನು ಹಾಕದ್ ಬಿಡ್ಲಿ, ನಾನು ಅಂತ ಅಂಗಡಿ ಕಡೆ ಮುಖನೂ ಹಾಕಲ್ಲ ನಾನು. ಈ ಅಷ್ಟು ಕಾಸ್ಟ್ಲಿ ದುಬೈ ಮಾಲಲ್ಲಿ ಕರ್ಕೊಂಡು ಹೋಗಿ ಅದ್ರ ರೇಟ್ ನೋಡ್ಬೇಡಿ, ತಗೊಳ್ಳಿ ಅಂತ. ಸ್ವಂತ ಮಗ, ಅಪ್ಪ ನಂಗೆ ಸತ್ಯವಾಗ್ಲು ದೊಡ್ಡವರೆಲ್ಲ ದೊಡ್ಡ ಗುಣನೇ ಇರುತ್ತೆ. ನಾವ್ ಕೆಳಗಡೆ ಚಿಕ್ಕವ್ರು ಸುಮ್ನೆ ಗಲಾಟೆ ಮಾಡ್ತೀವಿ, ಇವ್ರ ಬಗ್ಗೆ ಏನೇನೋ ಮಾತಾಡ್ತೀವಿ ಅನ್ಸ್ಬಿಡ್ತು ಸರ್. ನಾನ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಅಂದ್ರೆ ಟಿವಿಲ್ ನೋಡಿರ್ತಾರ, ಹೌದು ನನಗೂ ಅವ್ರಿಗೆ ಏನ್, ನನ್ನಂತ 1000 ಜನ ಇದಾರೆ. ಹೌದು, ಇಲ್ಲೇ ಕಲಾವಿದ್ರು ಮಕ್ಳು ತರ. ಅವ್ರ ಜೊತೆನೆ ಸಾರ್ ಅವ್ರು ನನಗೆ ಎಲ್ಲ ನಡುಗ್ತಾ ಇದಾವೆ ಫುಲ್ಲು. ಫಸ್ಟ್ ಟೈಮ್ ನೋಡಿ ಅವ್ರನ್ನ. ಶಿವಣ್ಣ ಏನ್ ಸಾಮಾನ್ಯನ? ಅವ್ರನ್ನೆಲ್ಲ ನೋಡದ್ ಬಿಡಿರಿ, ಅವ್ರ ಜೊತೆ ಇರೋದ್ ಬಿಡಿ, ಅವ್ರನ್ನ ದೂರದಿಂದ ನೋಡಕ್ ಅನ್ಸು ನಮ್ಗಿರ್ಲಿಲ್ಲ. ಅವ್ರು ಕರ್ಕೊಂಡೋಗಿ ನಮಗ್ ಬಟ್ಟೆ ಕೊಡಿಸಿ ಸ್ವಂತ ಮಕ್ಳು ತರ ಲಾಸ್ಟಿಗೆ ನಾವ್ ಹಿಂಗ್ ಮೆಟ್ಲು ಇಳಿತಾ ಇದ್ವಿ, ಅವ್ರ ಮುಂದೆ ಹೋದವರು ಹಿಂಗ್ ಸುಮ್ಮನೆ ಹಿಂಗ್ ನೋಡಿದ್ರೆ ಅವ್ರು ನಾವು ಟಾಟಾ ಮಾಡೋದಕ್ಕೆ ಅವ್ರು ಕಾಯ್ತಾ ಇದಾರೆ. ಗೀತಕ್ಕ ಶಿವಣ್ಣ ಮಕ್ಳನ್ನ ಟಾಟಾ ಮಾಡಿ ಯಾವ್ದೋ ಬೇರೆ ಊರಿಗೆ ಕಳಿಸ್ತಾರಲ್ಲ, ನಾವು ಹೊರಡ್ಬೇಕಿತ್ತು ಅವತ್ತು. ಹಂಗ್ ಕಳಿಸಿದ್ರು. ನಾನ್ ಸತ್ಯ ಹೆಂಗೆ ಅನ್ಕೊಂಡೆ ಸರ್, ದೊಡ್ಡವ್ರೆಲ್ಲ ದೊಡ್ಡವ್ರೆ, ಅದಕ್ಕೆ ಅವ್ರು ದೊಡ್ಡವ್ರು.